ಯಲ್ಲಾಪುರ ಪಟ್ಟಣದ ಕಾರ್ಮಿಕ ಭವನದಲ್ಲಿ ಪೊಲೀಸ್ ಶಿಕ್ಷಣ ಹಾಗೂ ಆರೋಗ್ಯ ಇಲಾಖೆಯಿಂದ ನಡೆದ ವ್ಯಸನ ಮುಕ್ತ ಆಪರೇಷನ್ ರೈಸ್ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ. ಜುಲೈ 27ರಂದು ಬೆಳಗ್ಗೆ ಸುಮಾರು 11 ಗಂಟೆಗೆ ಪಟ್ಟಣದ ಕಾರ್ಮಿಕ ಭವನದಲ್ಲಿ ಪೊಲೀಸ್ ಆರೋಗ್ಯ ಶಿಕ್ಷಣ ಇಲಾಖೆಯಿಂದ ಆಯೋಜಿಸಿದ್ದ ಡ್ರಗ್ಸ್ ವ್ಯಸನ ಮುಕ್ತ ಆಪರೇಷನ್ ರೈಸ್ ಜಾಗೃತಿ ಕಾರ್ಯಕ್ರಮಕ್ಕೆ ಶಾಸಕ ಶಿವರಾಮ್ ಹೆಬ್ಬಾರ್ ಚಾಲನೆ ನೀಡಿ ಮಾತನಾಡಿ, ಯುವಜನತೆ ದೇಶದ ನಿಜವಾದ ಆಸ್ತಿ. ಮಾದಕ ವಸ್ತುಗಳ ದುರ್ವ್ಯಸನದಿಂದ ದೂರವಿದ್ದು ಆರೋಗ್ಯವಂತ ಹಾಗೂ ಸಶಕ್ತ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸಬೇಕು. ಮಹಾನಗರಗಳಲ್ಲಿ ಮಾತ್ರ ಹೆಚ್ಚಾಗಿ ಕಂಡುಬರುತ್ತಿದ್ದ ಈ ಸಮಸ್ಯೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿನ ಮಕ್ಕಳು ಚಟದ ದಾಸರಾಗುತ್ತಿರುವುದು ಆತಂಕಕಾರಿಯಾಗಿದೆ. ಯಲ್ಲಾಪುರ ಮುಂಡಗೋಡ ಕ್ಷೇತ್ರದಲ್ಲಿಯೂ ಅಫೀಮಿನಂಥ ದುಶ್ಚಟಗಳ ಹಾವಳಿ ಕಂಡುಬರುತ್ತಿದ್ದು, ಪೊಲೀಸ್ ಇಲಾಖೆ ಶಾಲೆ ಕಾಲೇಜುಗಳ ಆವರಣಗಳಿಗೆ ಭೇಟಿ ನೀಡಿ ಗಮನಿಸಿ ಇಂಥ ವ್ಯಸನಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಯತ್ನಿಸಬೇಕು. ಅದಕ್ಕೆ ಸಹಕರಿಸುವ ಜವಾಬ್ದಾರಿ ನಮ್ಮೆಲ್ಲರದಾಗಿದೆ ಎಂದರು. ತಹಶೀಲ್ದಾರ್ ಎಂ.ಆರ್. ಕುಲಕರ್ಣಿ ಮಾತನಾಡಿ, ಸಮಾಜ ಸುಧಾರಣೆ ಯುವಕರ ಮೂಲಕ ಆಗಬೇಕು. ಮಾದಕ ದ್ರವ್ಯಗಳ ವಿರುದ್ಧದ ಹೋರಾಟ ಕೇವಲ ಪೊಲೀಸ್ ಇಲಾಖೆಯ ಕೆಲಸವೆಂದು ಭಾವಿಸದೆ ಪ್ರತಿಯೊಬ್ಬರೂ ಅದಕ್ಕೆ ಸಹಕಾರ ನೀಡಬೇಕು ಎಂದರು. ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ಮಾದಕ ವ್ಯಸನಗಳ ದುಷ್ಪರಿಣಾಮಗಳನ್ನು ಪಿಪಿಟಿ ಮೂಲಕ ವಿವರಿಸಿ, ಕ್ಷಣಿಕ ಸುಖಕ್ಕಾಗಿ ಯುವಜನತೆ ತಮ್ಮ ಭವಿಷ್ಯವನ್ನೇ ಬಲಿ ಕೊಡುತ್ತಿದ್ದಾರೆ. ಆಕಸ್ಮಿಕವಾಗಿ ವ್ಯಸನಕ್ಕೆ ಬಲಿಯಾದರೂ ಯಾವುದೇ ಕಾರಣಕ್ಕೂ ಆತ್ಮಸ್ಥೈರ್ಯ ಕಳೆದುಕೊಳ್ಳದೆ ಆತ್ಮೀಯರಲ್ಲಿ ಹೇಳಿಕೊಂಡು ಅದರಿಂದ ಹೊರಬಂದು ಆರೋಗ್ಯಕರ ಬದುಕಿನತ್ತ ಹೆಜ್ಜೆ ಇಡಬೇಕು ಎಂದರು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಆರ್.ಡಿ. ಜನಾರ್ದನ್ ಮಾತನಾಡಿ, ಒಂದು ಸಮಾಜ ಬಲಿಷ್ಠವಾಗಿ ಬೆಳೆಯಬೇಕಾದರೆ ಯುವಜನತೆ ಮಾನಸಿಕವಾಗಿ ಸಶಕ್ತರಾಗಿರಬೇಕು. ಮಾದಕ ವ್ಯಸನಗಳನ್ನು ತ್ಯಜಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಎಂದರು. ಇದೇ ಸಂದರ್ಭದಲ್ಲಿ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳು ಮಾದಕ ವ್ಯಸನದ ದುಷ್ಪರಿಣಾಮಗಳನ್ನು ಬಿಂಬಿಸುವ ಕಿರುನಾಟಕ ಪ್ರದರ್ಶನ ಗಮನ ಸೆಳೆಯಿತು. ಹಾಗೂ ಸಹಿ ಸಂಗ್ರಹಣಾ ಫಲಕದಲ್ಲಿ ಶಾಸಕರು ಸೇರಿದಂತೆ ಭಾಗವಹಿಸಿದ್ದ ಎಲ್ಲರೂ ಸಹಿ ಮಾಡುವ ಮೂಲಕ ಅಭಿಯಾನಕ್ಕೆ ಬೆಂಬಲ ಸೂಚಿಸಿದರು. ಪಿಎಸ್ಐ ಸಿದ್ದಪ್ಪ ಗುಡಿ ಇತರರು ಉಪಸ್ಥಿತರಿದ್ದರು. ಪಿಎಸ್ಐ ರಾಜಶೇಖರ್ ವಂದಿಲಿ ಸ್ವಾಗತಿಸಿದರು. ಪೊಲೀಸ್ ಕಾನ್ಸ್ಟೇಬಲ್ ರೇಖಾ ಎಂಎಸ್ ನಿರ್ವಹಿಸಿದರು. ಪಿಎಸ್ಐ ಮಹಾವೀರ್ ಕಾಂಬ್ಳೆ ವಂದಿಸಿದರು. ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಡ್ರಗ್ಸ್ ವಿರೋಧಿ ಜಾಗೃತಿ ಜಾಥಾ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನೂರಾರು ವಿದ್ಯಾರ್ಥಿಗಳು, ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಮಾದಕ ದ್ರವ್ಯಗಳ ದುಷ್ಪರಿಣಾಮ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು. ಸ್ಲೈಡ್ಗಳನ್ನು ತೋರಿಸುವ ಮೂಲಕ ನಿಮ್ಮ ಬದುಕು ಏನಾಗುತ್ತೆ ಅನ್ನೋದನ್ನ ಎಚ್ಚರಿಕೆ ಮಾಡಬೇಕಾದಂಥ ಕೆಲಸವನ್ನು ಇಲಾಖೆ ಇವತ್ತು ಮಾಡಿದೆ. ನಾನು ಆರೋಗ್ಯ ಇಲಾಖೆಗೆ, ಶಿಕ್ಷಣ ಇಲಾಖೆಗೆ, ಪೊಲೀಸ್ ಇಲಾಖೆಗೆ, ವಿವಿಧ ಇಲಾಖೆ ಅಭಿನಂದನೆ. ಮಕ್ಕಳ ಭವಿಷ್ಯದಲ್ಲಿ ಇದನ್ನೆಲ್ಲ ಮಾಡಿ 10 ಮಕ್ಕಳಾದರೂ ದಾರಿ ಬರುವಂಥ ಮಕ್ಕಳು ಪುರಾತನ ದಾರಿ ಬಂದು ಈ ನಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವನ್ನಾಗುತ್ತೆ ಅಂತ ಅನ್ಕೊಳ್ಳಿ. ಮಕ್ಕಳಿಗೆ ಜೀವನ ಅನೇಕ ಆಸಕ್ತಿಗಳನ್ನು ಇಟ್ಕೊಳ್ಳಿ, ಅನೇಕ ಯೋಜನೆಗಳ ಮಾಡಿ ಉತ್ತಮ ಸಮಾಜ, ಉತ್ತಮ ಕುಟುಂಬದ ನಿರ್ವಹಣೆ ಅಂತ ಯೋಚನೆ ಮಾಡಿ. ಬೇಡ ಅಂತ ಹೇಳ್ತೀರಿ, ನಿಮ್ಮ ಫ್ರೆಂಡ್ಸ್ಗೆ ನೀವು ನೇರವಾಗಿ ಹೇಳಿ, ದಯವಿಟ್ಟು ಇದು ಬೇಡ ಅಂತ ಹೇಳಿ ಅವ್ರನ್ನೂ ಬಿಡಿಸ್ಬೇಕು. ಅಂದ್ರೆ ಮಾತ್ರ ಸಾಧ್ಯ ಆಗ್ತದೆ. ಮುಕ್ತ ಸಮಾಜ ನಿರ್ಮಾಣ ಮಾಡ್ಬೇಕಾದ್ರೆ ಎಲ್ಲರೂ ಕೈ ಜೋಡಿಸ್ಬೇಕು. ಬರೀ ಪೊಲೀಸ್ ಇಲಾಖೆಯಿಂದ ಮಾತ್ರ ಇದು ಸಾಧ್ಯ ಅಂದ್ರೆ ಅದು ಆಗೋದನೇ ಇಲ್ಲ. ಪೊಲೀಸ್ ಇಲಾಖೆಗೆ ಏನು ಸಿಕ್ಕವರಿಗೆ ನಾವು ಹಿಡಿಬೇಕಾಗ್ತದೆ ಅಷ್ಟೇ. ಸಮಾಜ ಜನರು ಸುಧಾರಣೆ ಆಗ್ಬೇಕಾಗುತ್ತೆ. ಎದ್ರ ಮುಖಾಂತರ ಆಗ್ಬೇಕು ಅಂತಂದ್ರೆ ಯುವಕರ ಮುಖಾಂತರ ಆಗ್ಬೇಕಾಗುತ್ತೆ. ಕಣ್ಣಿಗೆ ಕಾಣದ ಮಾಯಾವಿ ಸುಂದರ ಬದುಕಿನ ಹಂತಕನು, ಮನೆಯನ್ನು ಸುಡುವ ಬೆಂಕಿದು, ಮನಸ್ಸನ್ನು ಕೊಲ್ಲುವ ವಿಷವಿದು, ಡ್ರಗ್ಸ್ ಭೂತವಿದು, ಸಾವಿನ ಭೂತವಿದು. ವ್ಯಸನ ಮುಕ್ತ ನಾಡಿನ ಕನಸನು ನನಸು ಮಾಡಲು ಬನ್ನಿ ನೀವು. ವ್ಯಸನ ಮುಕ್ತ ನಾಡಿನ ಕನಸನು ನನಸು ಮಾಡಲು ಬನ್ನಿ ನೀವು. ಕುಟುಂಬದಲ್ಲಿ ಕೆಟ್ಟವರಾಗೋದು ಬೇಡ, ಆರ್ಥಿಕ ಪರಿಸ್ಥಿತಿಯಲ್ಲಿ ಕೆಟ್ಟವರಾಗೋದು ಬೇಡ. ನಮ್ಮ ದೇಶದ ಬಗ್ಗೆ ವಿಚಾರ ಮಾಡಿ, ನಿಮ್ಮ ಕುಟುಂಬದ ಬಗ್ಗೆ ವಿಚಾರ ಮಾಡಿ. ಅರ್ಥ ಆಯ್ತಾ? ಒಂದು ಮಾತು ಹೇಳ್ತೀನಿ, ಜೀವನದಲ್ಲಿ ನೀವು ಸ್ಥೈರ್ಯ ಪಡ್ಕೋಬೇಡಿ. ನನಗೆ ಹಿಂಗಾಯ್ತು, ಫೇಲ್ ಆದೆ ಅಂತ ಸೂಸೈಡ್ ಮಾಡ್ಕೊಳ್ಳೋದು ಅಥವಾ ಚಟ ಮಾಡ್ಲಿಕ್ಕೆ ಹೋಗೋದು, ಮನೇಲಿ ಬೈದು ಚಟ ಮಾಡೋದು, ಈ ರೀತಿ ಏನು ಮಾಡಕ್ಕೆ ಹೋಗ್ಬೇಡಿ. ಆತ್ಮಸ್ಥೈರ್ಯ ಭಾಳ ಇಂಪಾರ್ಟೆಂಟ್. ದೇವರು ಎಲ್ಲರಿಗೂ ಒಂದು ಶಕ್ತಿ ಕೊಟ್ಟಿರ್ತಾನೆ.